ಕುಷ್ಟಗಿಯ ಬುತ್ತಿಬಸವೇಶ್ವರ ದೇವಸ್ಥಾನದಲ್ಲಿ ನಡೆದ ಸಾಮರಸ್ಯ ಸಂಗಮ ಕಾರ್ಯಕ್ರಮದಲ್ಲಿ ನಿವೃತ್ತ ಸೈನಿಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಇಳಕಲ್ನ ಮುಫ್ತಿ ಫಾರೂಕ್ ಮಾತನಾಡಿ, ಸೈನಿಕರಿಗೆ ಗೌರವ ಕೊಡಬೇಕು. ಈ ರಾಷ್ಟ್ರದ ಸೇವೆಗೆ ತಮ್ಮ ಜೀವನವನ್ನು ಸಮರ್ಪಿಸಿದವರ ಕುಟುಂಬಕ್ಕೆ ಗೌರವಿಸಬೇಕು. ಸರ್ವರ ರಕ್ಷಣೆ ಮಾಡುವಂತಹ ನಮ್ಮ ಸೈನಿಕರನ್ನು ಗೌರವಿಸಬೇಕು. ಆಪರೇಷನ್ ಸಿಂಧೂರ್ನಲ್ಲಿ ನಮ್ಮ ಭಾರತ ಸೋಲು ಕಂಡಿಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಭಾರತ ಅಶಾಂತಿಯನ್ನು ಬಯಸುವುದಿಲ್ಲ. ಸಮರಸದ ಬದುಕು ಹೇಗೆ ನಡೆಸಬೇಕೆಂಬುದರ ಕುರಿತು ನೀತಿ ಪಾಠ ಕಲಿಯಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು. ಮತ್ತು ಜೀವನದಲ್ಲಿ ಎಂದೆಂದೂ ಕೂಡ ಮರೆಯಲಾಗದಂತಹ ಅನುಭವವನ್ನು ಕೊಡ್ತಾ ಇದೆ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುತ್ತಿರುವಂತಹ ಬಸವ ಸಮಿತಿ ಕುಷ್ಟಗಿ, ಜಾಗತಿಕ ಲಿಂಗಾಯತ ಮಹಾಸಭಾ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ, ಮುಸ್ಲಿಂ ಸಮಾಜ, ಯೂತ್ ಹಾಗೂ ಇತರ ಸಂಘಟನೆಗಳು ಮತ್ತು ಕುಷ್ಟಗಿಯ ಸಮಸ್ತ ನಾಗರಿಕರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಕಾರಣ ಈ ನಾಡಿಗೆ ಬೇಕಾಗಿ, ಈ ನಾಡಿನ ಸರ್ವರ ಸಂರಕ್ಷಣೆಗೆ ಬೇಕಾಗಿ, ಈ ನಾಡಿನ ಸರ್ವ ಸಂಸ್ಕೃತಿಯ ರಕ್ಷಣೆಗೆ ಬೇಕಾಗಿ, ಈ ನಾಡಿನ ಸರ್ವ ಪ್ರಗತಿಯ ರಕ್ಷಣೆಗೆ ಬೇಕಾಗಿ ತಮ್ಮ ಕುಟುಂಬವನ್ನು, ತಮ್ಮ ಜೀವನವನ್ನು ತ್ಯಜಿಸಿ ಎಲ್ಲ ರೀತಿಯಲ್ಲೂ ಕೂಡ ಇಚ್ಛಾಶಕ್ತಿಯಿಂದ ಕೂಡಿದಂತಹ ಒಂದು ದೊಡ್ಡ ಸೇವೆಯನ್ನು ನೀಡಿದಂತಹ ನಮ್ಮ ಕಾವಲು ಪಡೆಗಳಾದಂತಹ ಸೈನಿಕರನ್ನು ಮೇಲೆ ಕೂರಿಸಿ ಮಾತನಾಡುವುದೇ ಒಂದು ಸಂತೋಷ. ಆ ಸಂತೋಷವನ್ನು ನಾನು ಹೇಗೆ ಮಾತಿನಲ್ಲಿ ವ್ಯಕ್ತಪಡಿಸಲಿಕ್ಕೆ ಆಗುವುದು ಎಂಬುದು ನನಗೆ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ರೀತಿಯೇ ಮಾಡಬೇಕು. ಅವರಿಗೆ ನಾವು ಸಾಧ್ಯವಾಗುವಷ್ಟರ ಮಟ್ಟಿಗೆ ರೆಸ್ಪೆಕ್ಟ್ ಅನ್ನು ಕೊಡಬೇಕು, ಗೌರವವನ್ನು ಕೊಡಬೇಕು. ಕಾರಣ ಅವರೊಂದು ಸಾಧಾರಣ ಗಡಿಯಲ್ಲಿ ಮಾತ್ರ ಕಾಯುವುದಲ್ಲ, ಅವರ ಕುಟುಂಬವನ್ನು ಕೂಡ ಮೆಚ್ಚಬೇಕು. ಅವರ ಹೆಂಡತಿಯರನ್ನು, ಅವರ ಮಕ್ಕಳನ್ನು ಎಲ್ಲವನ್ನು ಕೂಡ ಬಿಟ್ಟು ಈ ರಾಷ್ಟ್ರದ ರಕ್ಷಣೆಗೆ ಬೇಕಾಗಿ ಮುಡಿಪಾಗಿರುವಂತಹ ಜೀವನ, ಒಂದು ಅರ್ಥಪೂರ್ಣವಾದಂತಹ ಜೀವನ. ಆದ್ದರಿಂದ ಈ ಸೈನಿಕರಿಗೆ ಈ ಒಂದು ಅಭಿನಂದನಾ ಸಮಾರಂಭವನ್ನು ಸಮರ್ಪಿಸುವ ಈ ಮಹತ್ತಾದ ಕಾರ್ಯಕ್ರಮದಲ್ಲಿ ಮಾತನಾಡುವುದಕ್ಕಿಂತ ಈ ಕೋರುವುದು ಬಹಳ ಸಂತೋಷ ಅಂತ ನಾನು ತಿಳಿದುಕೊಂಡಿದ್ದೇನೆ. ಇದಕ್ಕಿಂತ ಒಂದು ದೊಡ್ಡ ಕಾರ್ಯಕ್ರಮ, ನೀವು ಲಕ್ಷ ಮಂದಿಯನ್ನು ಸೇರಿಸಿ ನೀವು ಯಾವ ಗೆಸ್ಟ್ಗಳನ್ನು ಕರೆದರೂ ಕೂಡ ಇಂಥ ಒಂದು ಕಾರ್ಯಕ್ರಮ ಆಗುವುದೇ ಇಲ್ಲ. ಕಾರಣ ಇದೊಂದು ಅತ್ಯಪೂರ್ವವಾದಂತಹ, ಒಂದು ಬಹಳ ಸೌಂದರ್ಯದಿಂದ ಕೂಡಿರುವಂತಹ ಕಾರ್ಯಕ್ರಮ. ಕಾರಣ ಅಷ್ಟು ಮಾತ್ರ ಅನುಭವಿಸಿರ್ತಾರೆ ಅವರು. ಈ ದೇಶದ ಬಗ್ಗೆ ಬಹಳ ಕಾಳಜಿಯಿಂದ ನಿದ್ದೆ ಬಿಟ್ಟಿರ್ತಾರೆ. ಅಲ್ಲಿರುವಂತಹ ಉಷ್ಣತೆ, ಅಲ್ಲಿರುವಂತಹ ಚಳಿ ಎಲ್ಲವನ್ನು ಕೂಡ ಒಂದು ಗಡಿಯಲ್ಲಿ ಮಾತ್ರ ಎಲ್ಲವರು ಸೇವೆ ಮಾಡಿರೋದು. ಕೆಲವೊಬ್ಬರು ರಾಜಸ್ಥಾನದ ಮರುಭೂಮಿಗಳಲ್ಲಿ, ಕೆಲವೊಬ್ಬರು ಅಣುಸ್ಥಾವರಗಳ ಮುಂದೆ, ಏರ್ಪೋರ್ಟ್ಗಳಲ್ಲಿ, ಎಲ್ಲ ಕಡೆಗಳಲ್ಲೂ ಕೂಡ ಹದ್ದಿನ ಕಣ್ಣಿಟ್ಟು ಸೂಕ್ಷ್ಮವಾಗಿ ಅವರ ಸ್ವಂತ ಶರೀರದ ರಕ್ಷಣೆಗಿಂತಲೂ ಕೂಡ ಭಾರತದ ರಕ್ಷಣೆ ಅವರ ಮನಸ್ಸಲ್ಲಿರುತ್ತೆ. ಎಷ್ಟೋ ಮಂದಿ ಈ ದೇಶದ, ನಾವೆಲ್ಲರೂ ಕೂಡ ಈ ರೀತಿ ಇಷ್ಟು ಸುಂದರವಾಗಿ ಕೂತು ಮಾತನಾಡಲಿಕ್ಕೆ ಕಷ್ಟಪಟ್ಟಂತ ಎಷ್ಟೋ ಮಂದಿ ಇವತ್ತು ಈ ಜಗತ್ತಿನಲ್ಲಿಲ್ಲ. ಅವರಿಗೆಲ್ಲರಿಗೂ ಕೂಡ ಪಾರತ್ರಿಕವಾದ ಮೋಕ್ಷವನ್ನು ಕೊಡಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. ಅದು ಕಾರ್ಗಿಲ್ ಆಗಿರಲಿ ಅಥವಾ ಆಗಾಗ ನಮ್ಮ ಶತ್ರು ರಾಷ್ಟ್ರಗಳು ಮಾಡುತ್ತಿರುವಂತಹ ದೊಡ್ಡ ಮಟ್ಟದ ಕೆಲವೊಂದು ಸಮಸ್ಯೆಗಳಿಂದ ಈ ರಾಷ್ಟ್ರಕ್ಕೆ ಬೇಕಾಗಿ ಬೇರಾರ್ಪಣೆಯಾದಂತಹ ಅದೆಷ್ಟೋ ಸೈನಿಕರನ್ನು ಮನಸ್ಸಿನಲ್ಲಿ ದಿನನಿತ್ಯ ನೆನೆಯೋಣ. ನಾನು ಸುದೀರ್ಘವಾಗಿ ಮಾತನಾಡ್ತಾ ಇಲ್ಲ. ವಿಶೇಷವಾಗಿ ಸೈನಿಕರ ಕಾರ್ಯಕ್ರಮ ಆಗುವಾಗ ಅವರು ಬಹಳ ಶಿಸ್ತಿನ ಸಿಪಾಯಿಗಳು, ಸಮಯ ಕರೆಕ್ಟ್ ಆಗಿ ಪಾಲಿಸಬೇಕಾಗುತ್ತೆ ಅವರ ಮುಂದೆ. ಕಾರಣ ಅವರ ಟ್ರೈನಿಂಗ್ ಗಳೆಲ್ಲವೂ ಕೂಡ ಬಹಳ ಚಲುವಾಗಿ ನಡೆದರೆ, ಅವರ ಒಂದು ಕೆಲವೊಂದು ಸೈನಿಕರ ಲೈಫ್ ಸ್ಟೈಲ್ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಇಳಕಲ್ನಲ್ಲಿರೋದು ಎಂಬುದಕ್ಕಿಂತ ನಾನು ಹುಟ್ಟಿರೋದು ಭಾರತ ರಾಷ್ಟ್ರಕ್ಕೆ ಅತಿ ಹೆಚ್ಚು ಸೈನಿಕರನ್ನು ಸಮರ್ಪಿಸಿದಂತಹ ಕರ್ನಾಟಕದ ಕಾಶ್ಮೀರವಾದ ಕೊಡಗು ಜಿಲ್ಲೆಯಲ್ಲಿ ನಾನು ಹುಟ್ಟಿರೋದು. ನನ್ನ ಜಿಲ್ಲೆಯಿಂದ ಫೀಲ್ಡ್ ಮಾರ್ಷಲ್ ಕ್ಯಾರಿಪ ಹುಟ್ಟಿರೋದು, ಹಾಗೇನೆ ಜನರಲ್ ತಿಮ್ಮಯ್ಯ ಹುಟ್ಟಿರೋದು. ಅವರೆಲ್ಲರೂ ಕೂಡ ಇವತ್ತು ಕೂಡ ಈ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಸೈನಿಕರನ್ನು ಕೊಟ್ಟಿರೋದು ನಾನು ಜನಿಸಿದಂತಹ ಜಿಲ್ಲೆಯಿಂದ. ಆದ್ದರಿಂದ ಆ ಸಂತೋಷವನ್ನು ಕೂಡ ನಿಮ್ಮ ಮುಂದೆ ಹೇಳ್ತೇನೆ. ಕೆಲವೊಬ್ಬರು ಸೈನಿಕರನ್ನು ನಡೆದುಕೊಂಡು ಹೋಗುವಾಗ ಗೊತ್ತಾಗುತ್ತೆ ಅವರ ಡಿಸಿಪ್ಲಿನ್ ಎಷ್ಟಿದೆ, ಅವರ ಮಾತುಗಾರಿಕೆಯ ಶೈಲಿ, ಅವರ ಪ್ರತಿಯೊಂದು ಕೂಡ. ಆದ್ದರಿಂದ ಭಾರತದ ಸೈನ್ಯ ಅಂತ ಹೇಳಿದ್ರೆ ಅಷ್ಟು ಬಲಿಷ್ಠವಾದಂತಹ ಸೈನ್ಯ. ಆಪರೇಷನ್ ಸಿಂಧೂರ ಇರಲಿ ಅಥವಾ ಯಾವುದೇ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡುವಾಗಲೂ ಕೂಡ, ಈಗ ಮೊನ್ನೆ ನಡೆದಂತಹ ಅಟ್ಯಾಕಿನಲ್ಲಿ ಭಾರತ ಸೋತಿಲ್ಲ. ಭಾರತ ಒಂದು ಪಾಪಿ ರಾಷ್ಟ್ರವನ್ನು ಸುಮ್ಮನೆ ಬಿಟ್ಟಿದೆ. ನೀವು ನಮ್ಮೊಂದಿಗೆ ಆಟವಾಗುವಷ್ಟೇನು ಬಲಿಷ್ಠರಲ್ಲ, ಅಷ್ಟೇನಿಲ್ಲ.
ನಮ್ಮ ವಿದೇಶಾಂಗ ಕಾರ್ಯದರ್ಶಿಯ ಭಾಷಣ ನೀವು ಕೇಳಿರಬಹುದು. ಅವರೇ ಹೇಳಿದ್ದಾರೆ, ಸ್ವತಃವಾಗಿ ಹೇಳಿದ್ದಾರೆ, ನಮಗೆ ಸಾಧ್ಯ ಇಲ್ಲ ಎಂದಲ್ಲ ಅದರ ಅರ್ಥ, ನಾವು ಸೋತಿದ್ದೇವೆ ಎಂದ ಅರ್ಥ ಅಲ್ಲ. ಕೆಲವೊಂದು ಸಮಯದಲ್ಲಿ ಆ ರೀತಿಯಾದಂತಹ ಕೆಲವೊಂದು ತೀರ್ಮಾನಗಳು ಕೂಡ ಅಗತ್ಯ ಆಗಿರುತ್ತೆ. ಅದು ನಮ್ಮ ರಕ್ಷಣೆಗಿಂತ ಅವರು ಸ್ವಲ್ಪ ಆದ್ರೂ ಬುದ್ಧಿ ಕಲಿಯಲಿ ಎಂಬ ಅರ್ಥ ಆಗಿರುತ್ತೆ ಅದಕ್ಕಿರೋದು. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ಒಂದು ಸಾಮರಸ್ಯದ ಸಭೆ. ಇಲ್ಲಿ ನಾನು ನಿಮ್ಮೊಂದಿಗೆ ಮಾತನಾಡಲಿಕ್ಕಿರುವಂತಹ ವಿಷಯ ಈ ಸೈನಿಕರೇ ನಮ್ಮ ಮುಂದೆ ಕೂತಾಗ ಗೊತ್ತಾಗ್ತಾ ಇದೆ. ಭಾಷಣಗಳ ಅವಶ್ಯಕತೆ ಇರುವುದಿಲ್ಲ. ನಾನು ಭಾಷಣವನ್ನು ಮುಗಿಸ್ತೇನೆ. ಪ್ರೀತಿಯ ಇಲ್ಲಿ ಸೇರಿರುವಂತಹ ಸಹೋದರರೇ, ಸಹೋದರಿಯರೇ, ಇಲ್ಲಿ ಆಗಲೇ ಪ್ರಾಸ್ತಾವಿಕ ಭಾಷಣದಲ್ಲಿ ನಮ್ಮೆಲ್ಲರ ಮನಮುಟ್ಟುವ ರೀತಿಯಲ್ಲಿ ಬಹಳ ಅರ್ಥಗರ್ಭಿತವಾದಂತಹ ಶೈಲಿಯಲ್ಲಿ ನಮ್ಮೊಂದಿಗೆ ಅವರು ಮಾತನಾಡಿದ್ದಾರೆ. ಪರಿಶುದ್ಧವಾದ ಇಸ್ಲಾಂ ಹೇಳುವ ಸಂದೇಶ, ಹಿಂದೂ ಧರ್ಮ ಸಾರುವಂತಹ ಸಂದೇಶ, ಲಿಂಗಾಯತರಿರಲಿ, ದಲಿತರಿರಲಿ, ಯಾರೇ ಇರಲಿ, ಕ್ರಿಶ್ಚಿಯನ್ಸ್ಗಳಿರಲಿ, ಅವರೆಲ್ಲರೂ ಕೂಡ, ಜೈನರಿರಲಿ, ಬೌದ್ಧರಿರಲಿ, ಅವರೆಲ್ಲರೂ ಕೊಡುವಂತಹ ಸಂದೇಶ ಬಹಳ ಸ್ಪಷ್ಟವಾದದ್ದು. ಯಾವ ಧರ್ಮವೂ ಕೂಡ ಒಂದು ಸಮಾಜದ ಅಶಾಂತಿಯನ್ನು ಬಯಸುವುದೇ ಇಲ್ಲ. ಅಶಾಂತಿಯನ್ನು ಬಯಸುವುದಾದರೆ ಅಂಬೇಡ್ಕರ್ ಅವರಂತಹ ಬಹಳ ದೊಡ್ಡ ಚಿಂತಕನಾದಂತಹ, ಎಲ್ಲ ರೀತಿಯಲ್ಲೂ ಕೂಡ ಯಾವ ಆಯಾಮದಲ್ಲಿ ನೋಡಿದರೂ ಕೂಡ ಅಷ್ಟು ಮಾತ್ರ ಗ್ರಹಿಕೆ ಇರುವಂತಹ ಒಬ್ಬ ವ್ಯಕ್ತಿ ಎಂಬುದಕ್ಕೆ ಇದೊಂದು ಶಕ್ತಿ. ಆ ಅಂಬೇಡ್ಕರ್ ಈ ಸಂವಿಧಾನವನ್ನು ರಚಿಸುವಾಗ ಯಾವುದೇ ಕಾರಣಕ್ಕೂ ಕೂಡ ಧರ್ಮಗಳು ಅದರದ್ದೇ ಆದಂತಹ ಕೆಲಸಗಳು ಮಾಡಲಿ ಎಂಬ ಸ್ವಾತಂತ್ರ್ಯವನ್ನು ಕೊಡ್ತಾ ಇರಲಿಲ್ಲ. ಅವರಿಗೂ ಕೂಡ ಗೊತ್ತು ಧರ್ಮಗಳು ಬಹಳ ಚಲುವಾದಂತಹ ಕೆಲಸಗಳು ಮಾಡುತ್ತೆ. ಆದ್ದರಿಂದ ಪರಿಶುದ್ಧವಾದ ಕುರ್ಆನಿನ ಕೆಲವೊಂದು ಶ್ಲೋಕಗಳು ನಾವು ತಿಳಿದುಕೊಳ್ಳಬೇಕು. ಈಗ ಮೀಡಿಯಾಗಳು ಅನಗತ್ಯವಾದ ಚರ್ಚೆಗಳಿಗೆ ನಮ್ಮನ್ನು ಕೊಂಡೊಯ್ಯುವ ಕಾಲ. ಆಪರೇಷನ್ ಸಿಂಧೂರ್ ಇರಲಿ ಅಥವಾ ಇನ್ನಿತರ ಆಪರೇಷನ್ಗಳಿರಲಿ, ಅದರೆಲ್ಲವನ್ನು ಕೂಡ ಈಗಿನ ಮೀಡಿಯಾಗಳು ಕೊಂಡಾಡೋದು. ಕೆಲವೊಮ್ಮೆ ನ್ಯೂಸ್ ಚಾನೆಲ್ ಓಪನ್ ಮಾಡಿದರೆ ಏನೋ ಫುಟ್ಬಾಲ್ ಟೂರ್ನಮೆಂಟ್ ನಡೀತಾ ಇರುತ್ತೆ ಅಂತ ಅನಿಸುತ್ತೆ. ಸ್ಪರ್ಧೆಗಳ ಮೇಲೆ ಸ್ಪರ್ಧೆ, ಅದು ಜನರ ಭಾವನೆಗಳನ್ನು ಕೆಣಕುವಂತಹ ಸ್ಪರ್ಧೆಗಳು. ಅದು ಖಂಡಿತವಾಗಿಯೂ ಕೂಡ ರಾಷ್ಟ್ರ ಕಟ್ಟಬೇಕಾದಂತಹ ಮಾಧ್ಯಮಗಳು ಮಾಡಬೇಕಾದಂತಹ ಕೆಲಸ ಇಲ್ಲ. ಈ ರಾಷ್ಟ್ರದ ಅಭಿವೃದ್ಧಿಗೆ ಬೇಕಾಗಿ ದುಡಿಯಬೇಕಾದವರು ನಾವು. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ಭಾರತ 120ರಷ್ಟು ಬರುವಂತಹ ರಾಷ್ಟ್ರಗಳ ಹಸಿವಿನ ಬಗ್ಗೆ ರಿಸರ್ಚ್ಗಳು ಮಾಡಿದಾಗ, ಅದರ ಬಗ್ಗೆ ಅನ್ವೇಷಣೆಗಳು ಮಾಡಿದಾಗ, ಭಾರತದಲ್ಲಿ ಹಸಿವಿನಿಂದ ಬಳಲುತ್ತಿರುವಂತಹ ವಿಶ್ವದ 120 ರಾಷ್ಟ್ರಗಳಲ್ಲಿ 107ನೇ ಸ್ಥಾನದಲ್ಲಿ ಭಾರತ ಇದೆ. ಇದು ನಗ್ನ ಸತ್ಯ. ಮೊನ್ನೆಯಷ್ಟೇ ಹುಟ್ಟಿ ಬಂದಂತಹ ಅಫ್ಘಾನಿಸ್ತಾನ ಅದೇನೋ ದೊಡ್ಡ ರಾಷ್ಟ್ರ ಏನಲ್ಲ. ಹಲವು ಕಾಲಗಳಿಂದ ಅಮೆರಿಕಾದ ವೈವಿಧ್ಯಮಯವಾದ ಅಜೆಂಡಾಗಳಲ್ಲಿ ಸಿಲುಕಿ ಹೋಗಿ ಈಗಷ್ಟೇ ಬಂದಿರುವಂತಹ ಅಫ್ಘಾನಿಸ್ತಾನದ ₹1 ಸಿಗಬೇಕು ಅಂದರೆ ಭಾರತದ ₹1 ಪ್ಲಸ್ 60 ಪೈಸೆ ಕೊಡಬೇಕಾಗಿರುತ್ತೆ. ಅಷ್ಟು ಮಾತ್ರ ನಮ್ಮ ಹಣದ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ. ಎಲ್ಲವನ್ನೂ ಕೂಡ ಮೀಡಿಯಾಗಳು ನಮ್ಮ ಮುಂದೆ ಬಿಚ್ಚಿಡ್ತಾ ಇಲ್ಲ. ಅವರಿಗೆ ಧರ್ಮಗಳ ಮಧ್ಯೆ ಕಾಳಯ ಸಾಕು. ವಿಶ್ವದ ಟಾಪ್ 100 ಯೂನಿವರ್ಸಿಟಿಗಳು ತೆಗೆದರೆ ಅದರಲ್ಲಿ ಭಾರತದ ಯೂನಿವರ್ಸಿಟಿಗಳು ಗಣಕಾಗ್ತಾ ಇಲ್ಲ. ದೊಡ್ಡ ಯೂನಿವರ್ಸಿಟಿಗಳು 100 ಲಿಸ್ಟ್ಗಳಲ್ಲಿ ಭಾರತದ ಒಳ್ಳೆಯ ಯೂನಿವರ್ಸಿಟಿಗಳಿಲ್ಲ. 1000 ಎಕರೆಗಳಿರುವಂತಹ ಯೂನಿವರ್ಸಿಟಿಗಳು ಭಾರತದಲ್ಲಿ. ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಜೈನ್ ಇದೆ, ಜಾಮಿಯಾ ಮಿಲಿಯಾ ಇದೆ, ಅಲಿಘರ್ ಇದೆ, ಹೈದರಾಬಾದ್ ಯೂನಿವರ್ಸಿಟಿಗಳಿದೆ, ದೊಡ್ಡ ಯೂನಿವರ್ಸಿಟಿಗಳಿದೆ. ಇಲ್ಲಿಯ ರಾಜಕೀಯವನ್ನು ಕಾರ್ಪೊರೇಟ್ಗಳು ನಿಯಂತ್ರಿಸ್ತಾ ಇದ್ದಾರೆ. ಅವರ ಬಿಸ್ನೆಸ್ಗೆ ಬೇಕಾಗಿ ಇಲ್ಲಿಯ ರಾಜಕೀಯ ಅಜೆಂಡವನ್ನು ಅವರು ರೂಪೀಕರಿಸ್ತಾ ಇದ್ದಾರೆ. ಅವರ ಅಜೆಂಡಾಗಳನ್ನು ಬಿಟ್ಟು ನಾನು ರಾಜಕೀಯದವರ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ಇರೋದಲ್ಲ. ಆದರೂ ಕೂಡ ಕೆಲವೊಮ್ಮೆ ಆ ರೀತಿ ಮಾತನಾಡಬೇಕಾಗುತ್ತೆ. ಎಲ್ಲರೂ ಕೂಡ ಕೆಟ್ಟವರು ಎಂದಲ್ಲ, ಎಲ್ಲಾ ವಿಷಯದಲ್ಲೂ ಕೂಡ ಡೂಪ್ಲಿಕೇಟ್ ಒರಿಜಿನಲ್ ಇರುತ್ತೆ. ಹಾಗೇನೆ ಪ್ರೀತಿಯರೇ, ನಾವು ಈ ಭಾರತ ರಾಷ್ಟ್ರವನ್ನು ಚಲವಾಗಿ ಕಟ್ಟಬೇಕಾದವರು ನಾವು ಅಂತ ಹೇಳಿದರೆ ನಮ್ಮ ಕುಟುಂಬಗಳ ಮೂಲಕ ಅದು ಕಟ್ಟಬೇಕು. ಮಕ್ಕಳಿಗೆ ದೇಶದ ಸಾಮರಸ್ಯದ ಬಗ್ಗೆ ಹೇಳಿಕೊಡಬೇಕು. ನಾನು ಈ ಕಾರ್ಯಕ್ರಮದಲ್ಲಿ ಸಾಮರಸ್ಯ ಸಂಗಮ ಅಂತ ಹೇಳಿ 100 ವರ್ಷದ ಹಿಂದೆ ಇದ್ದವರ ಹತ್ರ ಸಾಮರಸ್ಯ ಸಂಗಮ ಅಂತ ಹೇಳ್ತಿದ್ರೆ ಅವರು ನಗಾಡ್ಬೋದು. ಏನ್ ಸಾಮರಸ್ಯ ಸಂಗಮ? ನಮ್ಗೆ ಯಾವತ್ತೂ ಕೂಡ ಸಾಮರಸ್ಯ ಸಂಗಮ ಇತ್ತು. ನಾವಿವತ್ತು ಅದು ತಿಂಗಳಿಗೋ ವರ್ಷಕ್ಕೋ ಸೇರಿ ಎಲ್ಲರೂ ಕೂಡ ಸೇರಿ ನಾವೆಲ್ಲ ಒಂದು ಅಂತ ಹೇಳಬೇಕಾದಂತ ಒಂದು ಪರಿಸ್ಥಿತಿಗೆ ಬಂದು ಬಿಟ್ಟಿದೆ. ಆದ್ದರಿಂದ ನಾವು ಆ ಹಳೆ ಕಾಲದ ಆ ಒಂದು ಹೆರಿಟೇಜ್ ಅನ್ನು ನಾವು ಹಿಂಪಡೆಯಬೇಕು. ನಮ್ಮ ಮಕ್ಕಳಿಗೆ ಈ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಿದಂತ ಗಾಂಧೀಜಿಯರಲ್ಲಿ ಜವಾಹರ್ಲಾಲ್ ನೆಹರೂರವರು ಅಂತ ಹೇಳಿದರೆ ಅದು ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿ ಎಂದು ಮಾತ್ರ ತಿಳ್ಕೊಳ್ಬೇಡಿ. ದ ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಅವರ
ಪುಸ್ತಕ 400ರಷ್ಟು ಪೇಜ್ ಇದೆ. ಅದು ಓದಿದರೆ ಸಾಕು ಜವಾಹರ್ಲಾಲ್ ನೆಹರು ಯಾರು ಅಂತ ತಿಳಿಯಲಿ. ಪಂಚವಾರ್ಷಿಕ ಯೋಜನೆಯ ಮೂಲಕ ಈ ರಾಷ್ಟ್ರಕ್ಕೆ ಚಲವಾದ ದಿಕ್ಕನ್ನು ತೋರಿಸಿದವರು, ಅಲಿಪ್ತ ನೀತಿಯ ಮೂಲಕ ವಿಶ್ವಕ್ಕೆ ಶಾಂತಿಯ ಸಂದೇಶ ಸಾರಿದವರು ಜವಾಹರ್ಲಾಲ್ ನೆಹರು ರವರು. ಅವರೊಬ್ಬ ಸಾಧಾರಣ ಮನುಷ್ಯ ಆಗಿರಲಿಲ್ಲ. ಈ ರಾಷ್ಟ್ರಕ್ಕೆ ಸರ್ವ ರೀತಿಯಲ್ಲೂ ಕೂಡ ಸರ್ವತೋಮುಖವಾದ ಅಭಿವೃದ್ಧಿಗೆ ಪಾತ್ರ ವಹಿಸಿದಂತವರು ಡಾಕ್ಟರ್ BR ಅಂಬೇಡ್ಕರ್. ಜಗತ್ತು ಎಂದೂ ಕೂಡ ಮರೆಯಲಿಕ್ಕೆ ಅಸಾಧ್ಯವಾದಂತಹ ಸೇವೆಯನ್ನು ಕೊಟ್ಟಂತಹ ಡಾಕ್ಟರ್ BR ಅಂಬೇಡ್ಕರ್ ಎಂಬ ಭಾರತೀಯರ ಹೃದಯ ರತ್ನವಾದಂತಹ ಅಂಬೇಡ್ಕರ್ ಅವರು ಮಾಡಿರುವ ಸೇವೆಗಳು, ಮೌಲಾನಾ ಅಬುಲ್ ಕಲಾಂ ಆಜಾದ್ ಮಾಡಿರುವ ಸೇವೆಗಳು, ಬಸವಣ್ಣ ಮಾಡಿರುವ ಸೇವೆಗಳು, ಅವರು ಹೇಳಿರುವಂತಹ ಸಂದೇಶಗಳು, ದಯೆ ಧರ್ಮದ ಮೂಲ, ದಯೆ ಧರ್ಮದ ಮೂಲ ಆಗಬೇಕು. ಧರ್ಮಗಳು ಅಂತ ಹೇಳಿದ್ರೆ ದಯೆಯನ್ನು ತೋರಿಸಬೇಕು. ಧರ್ಮಗಳೆಲ್ಲವೂ ಕೂಡ ದಯೆ ಎಂದೆಲ್ಲರೂ ಹೇಳ್ತಾ ಇರೋದು. ಧರ್ಮ ಅಂದ್ರೆ ಅದರಲ್ಲಿ ದಯೆ ಇರಬೇಕು ಎಂಬುದಾಗಿದೆ ಅದರ ಇನ್ನೊಂದು ಅರ್ಥ. ಎಲ್ಲರಿಗೂ ಕೂಡ ದಯೆ ತೋರಿಸಬೇಕು. ಪರಿಶುದ್ಧವಾದ ಇಸ್ಲಾಮಿನ ಮೇಲೆ ಉಗ್ರವಾದದ ಸೀಲನ್ನು ಹಾಕುವರಿದ್ದಾರೆ. ಇಸ್ಲಾಂ ಯಾವತ್ತೂ ಕೂಡ ಉಗ್ರವಾದವನ್ನು ಪ್ರೋತ್ಸಾಹಿಸುವ ಧರ್ಮ ಅಲ್ಲ. ಅದರ ಅವಶ್ಯಕತೆ ಇಸ್ಲಾಮಿಗೆ ಅಲ್ಲ ಎಂದಲ್ಲ, ಯಾವ ಧರ್ಮಕ್ಕೂ ಇಲ್ಲ. ಯಾವ ಧರ್ಮವೂ ಕೂಡ ಉಗ್ರವಾದ ತಿಳಿಸುವುದೂ ಇಲ್ಲ. ಎಲ್ಲರೂ ಕೂಡ ತಿಳಿಸುವುದು ಪ್ರವಾದಿ ವರಿಯರು ಒಂದೇ 2 ಹದೀಸುಗಳನ್ನು ಮಾತ್ರ ಹೇಳ್ತಾರೆ. ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಿದ್ದಾರೆ, ಅವನ ಅದುಲ್ಲುಕುಂ, ನಿಮಗೆ ಒಂದು ವಿಷಯವನ್ನು ನಾನು ಹೇಳಿಕೊಡ್ಲ, ನೀವು ಅದೇನಾದರೂ ಮಾಡುವುದಾದರೆ ನಿಮ್ಮೆಡೆಯಲ್ಲಿ ಪ್ರೀತಿ ಇರುತ್ತೆ. ಅದು ಏನು ಅಂತ ಹೇಳಿದರೆ ಅಫ್ಶು ಸಲಾಂ, ನೀವು ಪರಸ್ಪರ ಸಲಾಂ ಸಂರಕ್ಷಣೆಯ ಒಳ್ಳೆಯ ಶಾಂತಿಯ ಸಂದೇಶಗಳನ್ನು ಸಾರಿ ಎಂದಾಗಿ. ಪರಿಶುದ್ಧವಾದ ಕುರ್ಆನಿನ ಶ್ಲೋಕಗಳು ಎಲ್ಲೆಲ್ಲೋ ಕೆಲವೊಂದು ಮಾಧ್ಯಮಗಳು ಅದರ ಬಾಲವನ್ನು ಕಟ್ ಮಾಡಬೇಕಾದಂತಹ ಸಮಯವೂ ಕೂಡ ಆಗ್ಬಿಟ್ಟಿದೆ. ಯೂಟ್ಯೂಬ್ ಚಾನೆಲ್ ನಲ್ಲಿ ಯಾವುದಾದ್ರೂ ಮೈಕ್ ಒಂದು ಕ್ಯಾಮರಾ ಇದ್ದು ಬಿಟ್ರೆ ಏನು ಬೇಕಾದರೂ ಮಾತನಾಡಬಹುದು ಎಂದು ಯಾರು ಕೂಡ ತಿಳ್ಕೊಳ್ಳಬಾರದು. ಬುದ್ಧಿವಂತರಾದಂತಹ ಜನರೆಲ್ಲವನ್ನು ಕೂಡ ಅರ್ಥೈಸ್ತಾ ಇದ್ದಾರೆ. ಈ ನಾಡಿನಲ್ಲಿ ಸಾಮರಸ್ಯತನದಿಂದ, ಒಗ್ಗಟ್ಟಿನಿಂದ, ಪ್ರೀತಿಯಿಂದ, ಶಾಂತಿಯಿಂದ ದೇಶವನ್ನು ಕಟ್ಟಲು ಎಲ್ಲರೂ ಕೂಡ ಬಯಸ್ತಾ ಇರುವುದು. ಕುರ್ಆನಿನ ಪರಿಶುದ್ಧವಾದಂತಹ ಸಂದೇಶ, ಇಬಾದುರ್ ರಹ್ಮಾನ್ ಅಲ್ಲದೀನ ಯಮ್ಶೂನ ಅಲಲ್ ಅರ್ದಿ ಹೌನಾ ವ ಇದಾ ಖಾತಬಹುಮುಲ್ ಜಾಹಿಲೂನ ಖಾಲು ಸಲಾಮಾ. ಅಲ್ಲಾಹನ ಇಷ್ಟದಾಸರು, ನೀನು ಅಲ್ಲಾಹನ ಮೇಲೆ ಒಳ್ಳೆ ಈಮಾನ್ದಾರಿ ಅಂತ ಹೇಳಿದರೆ, ನೀನು ಮುಸ್ಲಿಂ ಆಗಬೇಕು ಅಂತ ಹೇಳಿದರೆ, ಅಲ್ಲದೀನ ಯಮ್ಶೂನ ಅಲಲ್ ಅರ್ದಿ ಹೌನಾ, ನೀನು ಭೂಮಿಯ ಮೇಲೆ ನಡೆಯುವಾಗ ಆ ಭೂಮಿಗೂ ಕೂಡ ನೀನು ಭಾರ ಎಂದೆನಿಸಬಾರದು ಎಂದು. ನೀನು ನಡೆಯುವಾಗ ಯಾವ ಪಕ್ಷಿ ಪ್ರಾಣಿಗಳಿಗೂ ಕೂಡ ನಿನ್ನಿಂದ ಸಮಸ್ಯೆ ಇರಬಾರದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಡೆದುಕೊಂಡು ಬರುವಂತೊಂದು ಟೈಮ್ ನಲ್ಲಿ ಗುಬ್ಬಚ್ಚಿಯಿಂದ ಆಟ ಆಡ್ತಿದ್ದಂತ ಅನುಚರೊಂದಿಗೆ ಹೇಳಿದರು, ನೀವು ಗುಬ್ಬಚ್ಚಿಯನ್ನು ಬಿಡ್ತೀರಾ ಅಥವಾ ಇಸ್ಲಾಮಿನಿಂದ ಹೊರಗೆ ಹೋಗ್ತೀರಾ ಎಂಬುದಾಗಿತ್ತು. ಅಂತಹ ಸಂದೇಶಗಳು ಪ್ರವಾದಿ ವರಿಯರು ತಮ್ಮ ಅನುಚರರಿಗೆ ಕೊಟ್ಟ ಸಂದೇಶ. ಒಂದು ನೀತಿಕತೆಯನ್ನು ಹೇಳ್ಕೊಡ್ತಿದ್ದಾರೆ. ಮರುಭೂಮಿಯಲ್ಲಿ ನಡೆದುಕೊಂಡು ಹೋಗುವಾಗ ನಾಯಿಯೊಂದು ಬಾಯಾರಿಕೆಯಿಂದ ಬಹಳ ಕಷ್ಟಪಡುತ್ತಿದ್ದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಮನುಷ್ಯ ತಮ್ಮ ಶೂವನ್ನು ಬಿಚ್ಚಿ ಅಲ್ಲಿರುವಂತಹ ಬಾವಿಯೊಳಗೆ ಇಳಿದು ಆ ಬಾವಿಯಿಂದ ನೀರನ್ನು ತುಂಬಿಸಿ ತಮ್ಮ ಬಾಯಲ್ಲಿ ಕಚ್ಚಿ ಮೇಲೆ ಬಂದು ನಾಯಿಗೆ ಆ ನೀರನ್ನು ಕೊಟ್ಟ ಕಾರಣಕ್ಕೆ ಅವನಿಗೆ ಸ್ವರ್ಗ ಪ್ರವೇಶ ಸಿಕ್ತು ಎಂಬ ನೀತಿಕತೆ ಹೇಳಿಕೊಟ್ಟವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಸ್ವಂತ ಕುಟುಂಬದವರಿಂದ ಕಲ್ಲೆಸೆದಾಗ ಅಲ್ಲಾಹನಿಂದ ದಿವ್ಯ ಸಂದೇಶ ಬಂತು, ಅಲ್ಲಿರುವಂತಹ ಪರ್ವತದಿಂದ ಈ ಸಮಾಜ ನಾಶ ಮಾಡಿಬಿಡ್ಲ ಎಂದು ಹೇಳುವಾಗ ಪ್ರವಾದಿ ಹೇಳಿರುವುದು, ಅವರಲ್ಲಿ ಒಬ್ಬನು ಉಳಿದಿದ್ದಾರೆ ಬಂದು ಬಿಟ್ಟರೆ ಸಾಕು, ನನಗೆ ಅವಶ್ಯಕತೆ ಬೇರೆ ಏನೂ ಇಲ್ಲ ಎಂದು. ಅಂತಹ ಪ್ರವಾದಿಗಳು ಈ ರೀತಿಯಾದಂತಹ ಸಮಾಜವನ್ನು ಬಯಸ್ತಾರೆ. ಆದ್ದರಿಂದ ಎಲ್ಲಾದರೂ ಗಾಂಧೀಜಿಯನ್ನು ಕೊಂದು ಬಿಟ್ರೆ, ಅಥವಾ ರಾಜೀವ್ ಗಾಂಧಿಯನ್ನು ಕೊಂದು ಬಿಟ್ರೆ, ಅಥವಾ ಮುಂಬೈಯಲ್ಲಿ ಅಟ್ಯಾಕ್ ಮಾಡಿದರೆ ಅವರೆಲ್ಲರೂ ಕೂಡ ಅವರದ್ದೇ ಆದ ಧರ್ಮ ಇದೆ. ಅದು ಭಯೋತ್ಪಾದನೆ ಎಂಬ ಧರ್ಮ. ಅದಕ್ಕೆ ಇಸ್ಲಾಂ ಧರ್ಮ ಎಂದಿಲ್ಲ, ಹಿಂದೂ ಧರ್ಮ ಎಂದಿಲ್ಲ, ಕ್ರಿಶ್ಚಿಯನ್ ಧರ್ಮ ಎಂದಿಲ್ಲ. ಅದು ಅವರದ್ದೇ ಆದಂತಹ ಅಜೆಂಡಾಗಳು. ಆ ಅಜೆಂಡಾಗಳನ್ನು ನಾವು ತಿಳಿದುಕೊಳ್ಳಬೇಕು. ನಮಗೆ ಅಲ್ಹಮ್ದುಲಿಲ್ಲಾಹ್ ನಮಗೆ ಟೆನ್ಷನ್ ಇಲ್ಲ. ನಾವು ಕರ್ನಾಟಕದಲ್ಲಿ ಕುವೆಂಪು ಕಟ್ಟಿದಂತಹ ಈ ಕರ್ನಾಟಕದಲ್ಲಿ ನಾವೆಲ್ಲರೂ ಕೂಡ ಒಂದೇ ಮನಸ್ಸಿನಿಂದ ಒಳ್ಳೆ ರೀತಿಯಲ್ಲಿ ಒಳ್ಳೆ ಭಾವೈಕ್ಯತೆಯಿಂದ, ವಿಶೇಷವಾಗಿ ನಾನು ದಕ್ಷಿಣದ ಕಡೆಯಿಂದ ಬಂದವನು, ನನಗೆ ಗೊತ್ತು ಉತ್ತರ ಕರ್ನಾಟಕ ಈ ಭಾವೈಕ್ಯತೆಯ ಕೇಂದ್ರ.
ಇಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇರ್ತಾರೆ. ಇಲ್ಲಿ ಜಗಳಗಳು ನಡೆಯುವುದೇ ಅಪರೂಪ. ಇಲ್ಲಿ ಕೆಲವೊಬ್ಬರನ್ನು ಗುರುತಿಸುವುದೇ ಅಪರೂಪ. ಕಾರಣ ಅವರ ಮಾತುಕತೆಯಲ್ಲಿ, ಒಲವಿನ ಪ್ರೀತಿಯ ಸಂಬಂಧದಲ್ಲಿ, ಜೀವನದ ಮುಖ್ಯವಾದಂತಹ ಎಲ್ಲ ಅಂಶಗಳಲ್ಲೂ ಕೂಡ ಪ್ರೀತಿಯ ಬದುಕನ್ನು ಕಟ್ಟಿಕೊಡ್ತಿದ್ದಾರೆ. ಆದರೆ ಹಿರಿಯರೇ, ನಮ್ಮ ಮಕ್ಕಳಿಗೆ ಯೂಟ್ಯೂಬ್ ಚಾನೆಲ್ಗಳ ಮೂಲಕ, ಇನ್ಸ್ಟಾಗಳ ಮೂಲಕ, ಹಲವು ಅಜೆಂಡಾಗಳು, ರಾತ್ರಿ ನಡೆಯುವ ಕೆಲವೊಂದು ಕ್ಲಾಸ್ಗಳ ಮೂಲಕ ನಮ್ಮ ಯುವಕರ ಮೈಂಡ್ ಸೆಟ್ಗಳನ್ನು ಚೇಂಜ್ ಮಾಡುವ ಅಜೆಂಡಾಗಳು ವರ್ಕ್ ಆಗ್ತಾ ಇದೆ. ಅದರ ವಿರುದ್ಧ ನಾವು ಸೆಟ್ಟದಲ್ಲಿ ನಿಲ್ಲಬೇಕಾಗುತ್ತೆ. ಅವರಿಗೆ ನಾವು ಪಾಠವನ್ನು ಕಲಿಸಬೇಕಾಗುತ್ತೆ. ಅವರಿಗೆ ನಾವು ನೀತಿಯ, ನೈತಿಕತೆಯ ಪಾಠವನ್ನು ಹೇಳಿಕೊಡಬೇಕಾಗುತ್ತೆ. ನಾನು ಸುದೀರ್ಘವಾಗಿ ಮಾತನಾಡ್ತಾ ಇಲ್ಲ. 5:15 ಇಲ್ಲಿ ಬರಬೇಕು ಎಂದು 5:15 ಬಂದಿದ್ದೆ. ಆದರೆ ಸಮಯ ಸ್ವಲ್ಪ ಲೇಟ್ ಆಯಿತು. ನನ್ನ ಸ್ವಂತ ಸಂಸ್ಥೆಯಲ್ಲಿ ಎಳಕೆನಲ್ಲಿ ಇವತ್ತೇ ಈಗ ಮಹರಿವಿನ ನಮಾಜಿನ ನಂತರ ವಾಟ್ ಈಸ್ ನೆಕ್ಸ್ಟ್ ಆಫ್ಟರ್ SSLC PUC ಅಂತ ಹೇಳಿ ವಿಶೇಷವಾದ ಕಾರ್ಯಕ್ರಮ ನಡೆಯುತ್ತಾ ಇದೆ. ಅದು ದೊಡ್ಡ ಸ್ಕೂಲ್ ಏನಲ್ಲ, ನಾವು ನಡೆಸ್ತಾ ಇರೋದು ಕೂಡ ಮದರಸ. ಇದು ಹೇಳಲಿಕ್ಕೆ ಕಾರಣ, ಮದರಸ ಅಂತ ಹೇಳಿದರೆ ಅದರಲ್ಲಿ ಏನೋ ಬಾಂಬ್ಗಳನ್ನು ತಯಾರಿಕೆ ಮಾಡುವಂತ ಘಟಕ ಅಂತ ಹೇಳಿ ಕೆಲವೊಬ್ಬರು ಭಾಷಣವನ್ನು ಮಾಡುವುದನ್ನು ಕೇಳಿದ್ದಾರೆ. ಯಾವಾಗ ಬೇಕಾದರೂ, ಯಾವ ಟೈಮಿಗೆ ಬೇಕಾದರೂ ಕೂಡ ನಮ್ಮ ಮದರಸಾಗಳಿಗೆ ಬರಬಹುದು. ಪಠ್ಯ ಪುಸ್ತಕಗಳನ್ನು ಚೆಕ್ ಮಾಡಬಹುದು. ನಮ್ಮ ಕಂಪ್ಯೂಟರ್ಗಳ ಡಾಟಾಗಳನ್ನು ಅನಾಲಿಸಿಸ್ ಮಾಡಬಹುದು. ಎಲ್ಲೂ ಕೂಡ ಈ ರಾಷ್ಟ್ರದ ಸಾರ್ವಭೌಮತೆಗೆ, ಈ ರಾಷ್ಟ್ರದ ಒಗ್ಗಟ್ಟಿಗೆ, ಇಲ್ಲಿಯ ಜನರ ಬದುಕಿಗೆ ತೊಂದರೆ ಕೊಡುವಂತ ಒಂದೇ ಒಂದು ಪ್ರಯೋಗ ಕೂಡ ಕಾಣಲಿಕ್ಕೆ ಒಬ್ಬರಿಗೂ ಕೂಡ ಸಾಧ್ಯ ಇಲ್ಲ. ಈ ಮದರಸಾಗಳಿಂದ ಕೆಳಿದು ಬಂದವರೇ ಮೊಹಮ್ಮದ್ ಅಲಿ ಜೌಹರ್. ಮೊಹಮ್ಮದ್ ಅಲಿ ಜೌಹರ್ ಪಾರ್ಲಿಮೆಂಟಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇರುವುದು, ಸ್ವಾತಂತ್ರ್ಯ ಭಾರತದ ಚರಿತ್ರೆಯನ್ನು ಹೇಳುವಾಗ ಮೊಹಮ್ಮದ್ ಅಲಿ ಜೌಹರನ್ನು ಸೈಡಿನಲ್ಲಿಟ್ಟು ನಿಮಗೆ ಭಾರತದ ಸ್ವಾತಂತ್ರ್ಯದ ಚರಿತ್ರೆಯನ್ನು ಪೂರ್ತಿ ಹೇಳಕ್ಕಾಗುವುದಿಲ್ಲ ಎಂದು ಆ ಮೊಹಮ್ಮದ್ ಅಲಿ ಜೌಹರ್ ಬ್ರಿಟಿಷ್ ಪಾರ್ಲಿಮೆಂಟಿನಲ್ಲಿ ಅಲ್ಲಿ ಭಾಷಣ ಮಾಡಿರುವುದು, ಭಾಷಣ ಎಂಬುದಕ್ಕಿಂತ ಅಲ್ಲಿ ಗುಡುಗಿರುವುದು ಏನು ಅಂತ ಕೇಳಿದರೆ, ಬ್ರಿಟಿಷ್ ವೈಸರಾಯಿಯ ಮುಂದೆ ನೀವೇನಾದರೂ ನನ್ನ ಧರ್ಮದ ಬಗ್ಗೆ ಕೆಣಕಲು ಬಂದರೆ, ಫಸ್ಟ್ಲಿ, ಸೆಕೆಂಡ್ಲಿ, ಫೈನಲಿ ಐ ಆಮ್ ಎ ಮುಸ್ಲಿಂ. ನೀನು ನನ್ನ ಧರ್ಮದ ಬಗ್ಗೆ ಕೆಣಕಲು ಬಂದರೆ ಮೊದಲನೇದಾಗಿ, ಎರಡನೇದಾಗಿ, ಕೊನೆಯ ತನಕವೂ ನಾನು ಮುಸ್ಲಿಂ ಆಗ್ತೇನೆ. ನೀನೇನಾದರೂ ನನ್ನ ದೇಶದ ಬಗ್ಗೆ ಕೆಣಕಲು ಬಂದರೆ ಫಸ್ಟ್ಲಿ, ಸೆಕೆಂಡ್ಲಿ, ಫೈನಲಿ ಐ ಆಮ್ ಎ ಇಂಡಿಯನ್ ಅಂತ ಹೇಳಿದಂತ ಮೊಹಮ್ಮದ್ ಅಲಿ ಜೌಹರ್. ಅವರಿಂದ ಪಾಠ ಕಲಿತು ಬಂದವರು ನಾವು. ನಮಗೆ ಯಾವುದೇ ರೀತಿಯಾದಂತಹ ಭಯೋತ್ಪಾದಕರ ಕಟ್ಟು ಕಥೆಗಳ ಅವಶ್ಯಕತೆ ಇಲ್ಲ. ಮೊಹಮ್ಮದ್ ಅಲಿ ಜೌಹರ್ ಮೂಲಕ ಭಾರತವನ್ನು ಕಟ್ಟಿದ್ದರೆ, ಮೌಲಾನಾ ಅಬುಲ್ ಕಲಾಂ ಆಜಾದ್ ಮೂಲಕ ಭಾರತವನ್ನು ಕಟ್ಟಿದ್ದರೆ, ಡಾಕ್ಟರ್ APJ ಅಬ್ದುಲ್ ಕಲಾಂ ನಿಂದ ಭಾರತವನ್ನು ಕಟ್ಟಿದ್ದರೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂಲಕ ಈ ಭಾರತದ ಸುಮಧುರವಾದಂತಹ ರಾಷ್ಟ್ರವನ್ನು ನಾವು ಗಮನಿಸಿದರೆ ನಮಗೆ ಇವರ ನೀತಿ ಪಾಠಗಳು ಸಾಕು, ಬೇರೆ ಯಾರದು ಕೂಡ ಅವಶ್ಯಕತೆ ಇಲ್ಲ. ನಾವು ಅವರ ರಸ್ತೆಯಲ್ಲಿ ಮುನ್ನುಗ್ಗುತ್ತೇವೆ. ನಮಗೆ ಬಸವಣ್ಣನವರ ನೀತಿಯುತವಾದ, ನ್ಯಾಯಯುತವಾದ ವಚನಗಳಿದೆ. ನಮ್ಮ ಬದುಕನ್ನು ಹೇಗೆ ನಡೆಸಬೇಕು ಎಂದು ನಮಗೆ ಬಸವಣ್ಣನವರಿಂದ ಚೆನ್ನಾಗಿ ಕಲಿಯಲಿಕ್ಕೆ ಸಾಧ್ಯ. ನಮಗೆ ಪ್ರವಾದಿ ಪೈಗಂಬರರಿಂದ ಅದನ್ನು ಕಲಿಯಲಿಕ್ಕೆ ಸಾಧ್ಯ. ನಾವು ಧರ್ಮದ ಆಚರಣೆಗಳು ನಾವು ನಮ್ಮದೇ ರೀತಿಯಲ್ಲಿ ಆಚರಿಸ್ತೇವೆ. ಅವರ ಧರ್ಮಗಳ ಅವರದೇ ರೀತಿಯಲ್ಲಿ ಆಚರಿಸ್ತೇವೆ. ಗಣೇಶೋತ್ಸವ ನಡೆಸುವಾಗ ಯಾವತ್ತೂ ಕೂಡ ಮುಸಲ್ಮಾನಾದ ನನಗೆ ಅವರೇಕೆ ಗಣೇಶೋತ್ಸವವನ್ನು ಮಾಡುತ್ತಿದ್ದಾರೆ ಎಂದು ನನ್ನ ಹೃದಯದಲ್ಲಿ ಕೋಪನೆ ಬರುವುದಿಲ್ಲ. ಕಾರಣದವರ ವಿಶ್ವಾಸ. ನಾನು ಮೀಲಾದ ಆಚರಣೆ ಮಾಡುವಾಗ ನನ್ನ ಫ್ರೆಂಡ್ ಆದ ಬಸವಣ್ಣನಿಗೆ ಅಥವಾ ನನ್ನ ಲೊಕೇಶನಿಗೆ, ನನ್ನ ಕ್ಲಾಸ್ಮೇಟ್ ಆದವನಿಗೆ, ನಾವು ಒಟ್ಟಿಗೆ ಕೂತು ಟೀ ಕುಡಿಯುವವನಿಗೆ ಯಾವತ್ತೂ ಕೂಡ ನೀವೇಕೆ ಮೀಲಾದ ಆಚರಿಸ್ತೀರಿ ಅಂತ ಹೇಳುವುದೇ ಇಲ್ಲ. ನಾವೆಲ್ಲರೂ ಕೂಡ ಈ ಭಾರತದ ಈ ಸತ್ವಪೂರ್ಣವಾದಂತಹ ರಾಷ್ಟ್ರದ ಸರ್ವಸ್ವವನ್ನು ತಿಳಿದುಕೊಂಡು ಬದುಕ್ತಾ ಇರುವವರು ಎಂದು ಮಾತ್ರ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳುತ್ತಾ, ಇನ್ನು ಸುದೀರ್ಘವಾಗಿರುವಂತಹ ಹಿರಿಯರೆಲ್ಲರೂ ಕೂಡ ಮಾತನಾಡಲಿಕ್ಕಿದ್ದಾರೆ. ನಾನು ಒಂದೇ ಒಂದು ಕವಿತೆಯನ್ನು, ಗೋಪಾಲಕೃಷ್ಣ ಅಡಿಗರು ಬರೆದಂತ ಒಂದೇ ಒಂದು ಕವಿತೆಯ ಕೆಲವೊಂದು ಪದಗಳನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ರಸದ ಬೀಡೊಂದನ್ನು, ಹೊಸ ನೆತ್ತರು ಕುಟ್ಟಿ ಆರಿ ಹೋಗುವ ಮುನ್ನ, ಹರಿಯದಿ ಮಾಂತ್ರಿಕನ ಮಾಟ ಮುಸುಳುವ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರ ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ರಸದ ಬೀಡೊಂದನ್ನು ಎಂಬ ಅಡಿಗರ ಮಾತಿಗೆ ಅಡಿಗರೆಯನ್ನು ಹಾಕುತ್ತಾ ನನ್ನ ಮಾತುಗಳಿಗೆ ವಿರಾಮ. ನಿಮ್ಮೆಲ್ಲರ ಪ್ರೀತಿ ಇರಲಿ. ನಾನು ಈ ಕಾರ್ಯಕ್ರಮದಿಂದ ನಿರ್ಗಮಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಕಂಪ್ಲೀಟ್ ಆಗಿ ಸೇರಬೇಕು ಅಂತ ಆಸೆ ಇತ್ತು, ಆದರೆ ಟೈಮ್ ಬಹಳ ಮಿತಿಮೀರಿ ಬಿಟ್ಟಿರೋದರಿಂದ ನಾನು ಈ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದೇನೆ. ವೇದಿಕೆ
ವೇದಿಕೆಯಲ್ಲಿರುವಂತ ಎಲ್ಲ ಹಿರಿಯರಿಗೆ, ನಮ್ಮ ಹಸನ್ ಸಾಬ್ ದೋಟಿಯಾಳಿದ್ದಾರೆ, ಮಾಜಿ ಶಾಸಕರಿದ್ದಾರೆ, ಫಾದರ್ ಇದ್ದಾರೆ, ಹಿರಿಯ ಸೈನಿಕರಿದ್ದಾರೆ, ಇಲ್ಲೂ ಕೂಡಿರುವಂತಹ ಹಲವಾರು ಈ ಕಾರ್ಯಕ್ರಮದಿಂದ ಬೇಕಾಗಿ ಓಡಾಡಿದಂತಹ ಕೆಲವು ಹಿರಿಯರನ್ನು ಭೇಟಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂತಹ ಕಷ್ಟಪಟ್ಟಂತಹ ನೌಜವಾನಿಗಳಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಹೃದಯ ತುಂಬಿದಂತಹ ಸಂತೋಷಗಳನ್ನು ಕೊಡುತ್ತಾ ನಾವು ಈ ಸಮಾಜವನ್ನು ಸದೃಢವಾಗಿ ನಿಲ್ಲಿಸಲು ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಮುನ್ನುಗ್ಗೋಣ ಎಂದು ಮಾತ್ರ ಹೇಳುತ್ತಾ ಜೈ ಭೀಮ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ.